ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮರಳು ಸಮಸ್ಯೆ ಉದ್ಭವಿಸಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಕೂಡ ನಡೆದು ಹೋಗಿದೆ. ಈ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರಯತ್ನವನ್ನ ಪಟ್ಟಿದ್ರು ತಡೆಗೆ. ಆದರೆ ಈ ವೇಳೆ ಹೈ ಡ್ರಾಮವೇ ನಡೆದು ಹೋಯಿತು. ಮರಳಿನ ಅಭಾವ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮರಳಿನ ಅಭಾವ ಉಂಟಾಗಿದೆ. ಒಂದಲ್ಲ ಎರಡಲ್ಲ, ಕಳೆದ 6-7 ತಿಂಗಳಿಂದ ಭಟ್ಕಳ ತಾಲೂಕಿನಾದ್ಯಂತ ಮರಳಿನ ಸಮಸ್ಯೆ ಶುರುವಾಗಿದೆ. ಪರಿಣಾಮ ಕಟ್ಟಡ ಕಾಮಗಾರಿ ಸಂಪೂರ್ಣ ಸ್ಥಗಿತವಾಗಿದೆ. ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಸ್ಥಗಿತಗೊಂಡಿರೋ ಕಾರಣ ಕೂಲಿ ಕೆಲಸ ನಂಬಿಕೊಂಡಿದ್ದವರು ಕಂಗಾಲಾಗಿದ್ದಾರೆ. ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಲಿ ಕಾರ್ಮಿಕರಂತೂ ಕೆಲಸ ಇಲ್ಲದೆ ಜೀವನ ಸಾಗಿಸೋಕೆ ಪರದಾಡುತ್ತಿದ್ದಾರೆ. ಹೀಗಾಗಿ ಭಟ್ಕಳದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಆಟೋ ರಿಕ್ಷಾ ಮೈದಾನದಲ್ಲಿ ಸೇರಿದ ಸಾವಿರಾರು ಸಂಖ್ಯೆಯ ಕೂಲಿ ಕಾರ್ಮಿಕರು, ಇಂಜಿನಿಯರ್ಸ್, ಗುತ್ತಿಗೆದಾರರು, ಟಿಪ್ಪರ್ ಮಾಲೀಕರು, ಸೆಂಟ್ರಿಂಗ್ ಕಾರ್ಮಿಕರು ಸೇರಿದಂತೆ ಇತರರು ಬೃಹತ್ ಮೆರವಣಿಗೆ ನಡೆಸಿದ್ರು. ಮುಖ್ಯ ರಸ್ತೆಯಿಂದ ಸಂಶುದ್ದೀನ್ ರಸ್ತೆವರೆಗೆ ಸಾಗಿ ಬಳಿಕ ಮಿನಿ ವಿಧಾನಸೌಧದ ಎದುರು ಧರಣಿ ಕುಳಿತರು. ಸಾಮಾನ್ಯ ಕೂಲಿ ಕಾರ್ಮಿಕರು ಬೇಡಿ, ಈಗ ನಿಮ್ಮಲ್ಲಿ ಸಹಾಯಕ ಆಯುಕ್ತರ ಆಫೀಸಲ್ಲಿ ದಿನಗೂಲಿ ನೌಕರಿದ್ದಾರೆ. ಹಾಜರು ಹಾಕಲಿಲ್ಲ ಸಂಬಳ ಕೊಡ್ತೀರಿ ನೀವು? ಇಲ್ಲಲ್ಲ. ಹಾಗೆ ನಮ್ಮಲ್ಲಿ ದಿನಗೂಲಿ ನೌಕರ ರಾಶಿ ಇದ್ದಾರೆ. ಅವರು ಮರಳಿದ್ರೆ ಕೆಲಸ ಇದ್ದಾರೆ, ಅವ್ರಿಗೆ ದುಡ್ಡು ಇಲ್ಲಂದ್ರೆ ನಾವು ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆಲ್ಲ 6 ತಿಂಗಳಿಂದ ಒಬ್ಬೊಬ್ಬರು ಕೆಲಸ ಇಲ್ಲಾಂದ್ರೆ ಅವರು ಸಂಸಾರಗಳನ್ನ ಹೇಗೆ ಸಾಗಿಸ್ತಾರೆ? ಒಬ್ಬರು ಇದು ಬ್ಯಾಂಕಿನ ಸಾಲ ಮಾಡಿದರೆ ಅದನ್ನು ಹೇಗೆ ತೀರಿಸ್ತಾರೆ? ಅದನ್ನೆಲ್ಲ ಇಲ್ಲಿ ಏನು ಜವಾಬ್ದಾರಿ ಅವರು ಅರಿಬೇಕಲ್ಲ ಅದನ್ನೆಲ್ಲ. ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಈ ವೇಳೆ ಮಾತಿನ ಚಕಮಕಿಯೂ ನಡೆಯಿತು. ನಿಯಂತ್ರಿಸಲು ಮುಂದಾದ ಪೊಲೀಸರ ನಡುವೆಯೂ ವಾಗ್ವಾದ ನಡೆದು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕೆಲಸ ಕಾರ್ಯಗಳು ನಿಂತಿದೆ. ಈಗ ನಾವೇನು ಹೇಳೋದು, ಈಗ ಗೌರ್ಮೆಂಟ್ನಲ್ಲಿ ಈಗ ನಮ್ಮ ಜಿಲ್ಲಾಡಳಿತಕ್ಕೆ ಇಲ್ಲಿ ರೇತಿ ಕೊಡಲಿ ನಮ್ಗೆ ಏನಾದ್ರು ತೊಂದರೆ ಆದರೆ, ಟೆಕ್ನಿಕಲ್ ಏನು ಇಶ್ಯೂ ಆಗಿದ್ದರೆ ನಮ್ಮ ಕುಂದಾಪುರ ರೀತಿಯಲ್ಲಿ ಪಾಸ್ ಇಶ್ಯೂ ಆಗ್ತದೆ, ಭಟ್ಕಳಕ್ಕೆ ಅಥವಾ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಕೊಡಲಿ ಪಾಸ್, ಅದನ್ನು ಎಕ್ಸ್ಟೆನ್ಷನ್ ಮಾಡಲಿ ಅಂತ ನಾವು ಅದು ಕೇಳ್ಕೊಳ್ತೇವೆ. ಇನ್ನು ಪ್ರತಿಭಟನಾಕಾರರು ಮಿನಿ ವಿಧಾನಸೌಧದ ಎದುರು ಧರಣಿ ಕೂತ್ರು. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಬರುವಂತೆ ಪಟ್ಟು ಹಿಡಿದ್ರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮರಳು ಸಮಸ್ಯೆ ಉದ್ಭವಿಸಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಕೂಡ ನಡೆದು ಹೋಗಿದೆ. ಈ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರಯತ್ನವನ್ನ ಪಟ್ಟಿದ್ರು ತಡೆಗೆ. ಆದರೆ ಈ ವೇಳೆ ಹೈ ಡ್ರಾಮವೇ ನಡೆದು ಹೋಯಿತು. ಮರಳಿನ ಅಭಾವ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮರಳಿನ ಅಭಾವ ಉಂಟಾಗಿದೆ. ಒಂದಲ್ಲ ಎರಡಲ್ಲ, ಕಳೆದ 6-7 ತಿಂಗಳಿಂದ ಭಟ್ಕಳ ತಾಲೂಕಿನಾದ್ಯಂತ ಮರಳಿನ ಸಮಸ್ಯೆ ಶುರುವಾಗಿದೆ. ಪರಿಣಾಮ ಕಟ್ಟಡ ಕಾಮಗಾರಿ ಸಂಪೂರ್ಣ ಸ್ಥಗಿತವಾಗಿದೆ. ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಸ್ಥಗಿತಗೊಂಡಿರೋ ಕಾರಣ ಕೂಲಿ ಕೆಲಸ ನಂಬಿಕೊಂಡಿದ್ದವರು ಕಂಗಾಲಾಗಿದ್ದಾರೆ. ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಲಿ ಕಾರ್ಮಿಕರಂತೂ ಕೆಲಸ ಇಲ್ಲದೆ ಜೀವನ ಸಾಗಿಸೋಕೆ ಪರದಾಡುತ್ತಿದ್ದಾರೆ. ಹೀಗಾಗಿ ಭಟ್ಕಳದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಆಟೋ ರಿಕ್ಷಾ ಮೈದಾನದಲ್ಲಿ ಸೇರಿದ ಸಾವಿರಾರು ಸಂಖ್ಯೆಯ ಕೂಲಿ ಕಾರ್ಮಿಕರು, ಇಂಜಿನಿಯರ್ಸ್, ಗುತ್ತಿಗೆದಾರರು, ಟಿಪ್ಪರ್ ಮಾಲೀಕರು, ಸೆಂಟ್ರಿಂಗ್ ಕಾರ್ಮಿಕರು ಸೇರಿದಂತೆ ಇತರರು ಬೃಹತ್ ಮೆರವಣಿಗೆ ನಡೆಸಿದ್ರು. ಮುಖ್ಯ ರಸ್ತೆಯಿಂದ ಸಂಶುದ್ದೀನ್ ರಸ್ತೆವರೆಗೆ ಸಾಗಿ ಬಳಿಕ ಮಿನಿ ವಿಧಾನಸೌಧದ ಎದುರು ಧರಣಿ ಕುಳಿತರು. ಸಾಮಾನ್ಯ ಕೂಲಿ ಕಾರ್ಮಿಕರು ಬೇಡಿ, ಈಗ ನಿಮ್ಮಲ್ಲಿ ಸಹಾಯಕ ಆಯುಕ್ತರ ಆಫೀಸಲ್ಲಿ ದಿನಗೂಲಿ ನೌಕರಿದ್ದಾರೆ. ಹಾಜರು ಹಾಕಲಿಲ್ಲ ಸಂಬಳ ಕೊಡ್ತೀರಿ ನೀವು? ಇಲ್ಲಲ್ಲ. ಹಾಗೆ ನಮ್ಮಲ್ಲಿ ದಿನಗೂಲಿ ನೌಕರ ರಾಶಿ ಇದ್ದಾರೆ. ಅವರು ಮರಳಿದ್ರೆ ಕೆಲಸ ಇದ್ದಾರೆ, ಅವ್ರಿಗೆ ದುಡ್ಡು ಇಲ್ಲಾಂದ್ರೆ ನಾವು ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆಲ್ಲ 6 ತಿಂಗಳಿಂದ ಒಬ್ಬೊಬ್ಬರು ಕೆಲಸ ಇಲ್ಲಾಂದ್ರೆ ಅವರು ಸಂಸಾರಗಳನ್ನ ಹೇಗೆ ಸಾಗಿಸ್ತಾರೆ? ಒಬ್ಬರು ಇದು ಬ್ಯಾಂಕಿನ ಸಾಲ ಮಾಡಿದರೆ ಅದನ್ನು ಹೇಗೆ ತೀರಿಸ್ತಾರೆ?
ಅದನ್ನೆಲ್ಲ ಇಲ್ಲಿ ಏನು ಜವಾಬ್ದಾರಿ ಅವರು ಅರಿಬೇಕಲ್ಲ ಅದನ್ನೆಲ್ಲ. ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಈ ವೇಳೆ ಮಾತಿನ ಚಕಮಕಿಯೂ ನಡೆಯಿತು. ನಿಯಂತ್ರಿಸಲು ಮುಂದಾದ ಪೊಲೀಸರ ನಡುವೆಯೂ ವಾಗ್ವಾದ ನಡೆದು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕೆಲಸ ಕಾರ್ಯಗಳು ನಿಂತಿದೆ. ಈಗ ನಾವೇನು ಹೇಳೋದು, ಈಗ ಗೌರ್ಮೆಂಟ್ನಲ್ಲಿ ಈಗ ನಮ್ಮ ಜಿಲ್ಲಾಡಳಿತಕ್ಕೆ ಇಲ್ಲಿ ರೇತಿ ಕೊಡಲಿ ನಮ್ಗೆ ಏನಾದ್ರು ತೊಂದರೆ ಆದರೆ ಟೆಕ್ನಿಕಲ್ ಏನು ಇಶ್ಯೂ ಆಗಿದ್ದರೆ ನಮ್ಮ ಕುಂದಾಪುರ ರೀತಿಯಲ್ಲಿ ಪಾಸ್ ಇಶ್ಯೂ ಆಗ್ತದೆ, ಭಟ್ಕಳಕ್ಕೆ ಅಥವಾ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಕೊಡಲಿ ಪಾಸ್, ಅದನ್ನು ಎಕ್ಸ್ಟೆನ್ಷನ್ ಮಾಡಲಿ ಅಂತ ನಾವು ಅದು ಕೇಳ್ಕೊಳ್ತೇವೆ. ಇನ್ನು ಪ್ರತಿಭಟನಾಕಾರರು ಮಿನಿ ವಿಧಾನಸೌಧದ ಎದುರು ಧರಣಿ ಕೂತ್ರು. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಬರುವಂತೆ ಪಟ್ಟು ಹಿಡಿದ್ರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮರಳು ಸಮಸ್ಯೆ ಉದ್ಭವಿಸಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಕೂಡ ನಡೆದು ಹೋಗಿದೆ. ಈ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರಯತ್ನವನ್ನ ಪಟ್ಟಿದ್ರು ತಡೆಗೆ. ಆದರೆ ಈ ವೇಳೆ ಹೈ ಡ್ರಾಮವೇ ನಡೆದು ಹೋಯಿತು. ಮರಳಿನ ಅಭಾವ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮರಳಿನ ಅಭಾವ ಉಂಟಾಗಿದೆ. ಒಂದಲ್ಲ ಎರಡಲ್ಲ, ಕಳೆದ 6-7 ತಿಂಗಳಿಂದ ಭಟ್ಕಳ ತಾಲೂಕಿನಾದ್ಯಂತ ಮರಳಿನ ಸಮಸ್ಯೆ ಶುರುವಾಗಿದೆ. ಪರಿಣಾಮ ಕಟ್ಟಡ ಕಾಮಗಾರಿ ಸಂಪೂರ್ಣ ಸ್ಥಗಿತವಾಗಿದೆ. ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಸ್ಥಗಿತಗೊಂಡಿರೋ ಕಾರಣ ಕೂಲಿ ಕೆಲಸ ನಂಬಿಕೊಂಡಿದ್ದವರು ಕಂಗಾಲಾಗಿದ್ದಾರೆ. ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಲಿ ಕಾರ್ಮಿಕರಂತೂ ಕೆಲಸ ಇಲ್ಲದೆ ಜೀವನ ಸಾಗಿಸೋಕೆ ಪರದಾಡುತ್ತಿದ್ದಾರೆ. ಹೀಗಾಗಿ ಭಟ್ಕಳದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಆಟೋ ರಿಕ್ಷಾ ಮೈದಾನದಲ್ಲಿ ಸೇರಿದ ಸಾವಿರಾರು ಸಂಖ್ಯೆಯ ಕೂಲಿ ಕಾರ್ಮಿಕರು, ಇಂಜಿನಿಯರ್ಸ್, ಗುತ್ತಿಗೆದಾರರು, ಟಿಪ್ಪರ್ ಮಾಲೀಕರು, ಸೆಂಟ್ರಿಂಗ್ ಕಾರ್ಮಿಕರು ಸೇರಿದಂತೆ ಇತರರು ಬೃಹತ್ ಮೆರವಣಿಗೆ ನಡೆಸಿದ್ರು. ಮುಖ್ಯ ರಸ್ತೆಯಿಂದ ಸಂಶುದ್ದೀನ್ ರಸ್ತೆವರೆಗೆ ಸಾಗಿ ಬಳಿಕ ಮಿನಿ ವಿಧಾನಸೌಧದ ಎದುರು ಧರಣಿ ಕುಳಿತರು. ಸಾಮಾನ್ಯ ಕೂಲಿ ಕಾರ್ಮಿಕರು ಬೇಡಿ, ಈಗ ನಿಮ್ಮಲ್ಲೇ ಸಹಾಯಕ ಆಯುಕ್ತರ ಆಫೀಸಲ್ಲಿ ದಿನಗೂಲಿ ನೌಕರಿದ್ದಾರೆ. ಹಜಾರ್ ಹಾಕಲಿಲ್ಲ ಸಂಬಳ ಕೊಡ್ತೀರಿ ನೀವು? ಇಲ್ಲಲ್ಲ. ಹಾಗೆ ನಮ್ಮಲ್ಲೂ ದಿನಗೂಲಿ ನೌಕರ ರಾಶಿ ಇದ್ದಾರೆ. ಅವರು ಮರಳಿದ್ರೆ ಕೆಲಸ ಇದ್ದಾರೆ, ಅವ್ರಿಗೆ ದುಡ್ಡು ಇಲ್ಲಾಂದ್ರೆ ನಾವು ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆಲ್ಲ 6 ತಿಂಗಳಿಂದ ಒಬ್ಬೊಬ್ಬರು ಕೆಲಸ ಇಲ್ಲಾಂದ್ರೆ ಅವರು ಸಂಸಾರಗಳನ್ನು ಹೇಗೆ ಸಾಗಿಸ್ತಾರೆ? ಒಬ್ಬರು ಇದು ಬ್ಯಾಂಕಿನ ಸಾಲ ಮಾಡಿದರೆ ಅದನ್ನು ಹೇಗೆ ತೀರಿಸ್ತಾರೆ? ಅದನ್ನೆಲ್ಲ ಇಲ್ಲಿ ಏನು ಜವಾಬ್ದಾರಿ ಅವರು ಅರಿಬೇಕಲ್ಲ ಅದನ್ನೆಲ್ಲ. ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಈ ವೇಳೆ ಮಾತಿನ ಚಕಮಕಿಯೂ ನಡೆಯಿತು. ನಿಯಂತ್ರಿಸಲು ಮುಂದಾದ ಪೊಲೀಸರ ನಡುವೆಯೂ ವಾಗ್ವಾದ ನಡೆದು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕೆಲಸ ಕಾರ್ಯಗಳು ನಿಂತಿದೆ. ಈಗ ನಾವೇನು ಹೇಳೋದು, ಈಗ ಗೌರ್ಮೆಂಟ್ನಲ್ಲಿ ಈಗ ನಮ್ಮ ಜಿಲ್ಲಾಡಳಿತಕ್ಕೆ ಇಲ್ಲಿ ರೇತಿ ಕೊಡಲಿ ನಮ್ಗೆ ಏನಾದ್ರು ತೊಂದರೆ ಆದರೆ ಟೆಕ್ನಿಕಲ್ ಏನು ಇಶ್ಯೂ ಆಗಿದ್ದರೆ ನಮ್ಮ ಕುಂದಾಪುರ ರೀತಿಯಲ್ಲಿ ಪಾಸ್ ಇಶ್ಯೂ ಆಗ್ತದೆ, ಭಟ್ಕಳಕ್ಕೆ ಅಥವಾ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಕೊಡಲಿ ಪಾಸ್, ಅದನ್ನು ಎಕ್ಸ್ಟೆನ್ಷನ್ ಮಾಡಲಿ ಅಂತ ನಾವು ಅದು ಕೇಳ್ಕೊಳ್ತೇವೆ. ಇನ್ನು ಪ್ರತಿಭಟನಾಕಾರರು ಮಿನಿ ವಿಧಾನಸೌಧದ ಎದುರು ಧರಣಿ ಕೂತ್ರು. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಬರುವಂತೆ ಪಟ್ಟು ಹಿಡಿದ್ರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.